ಭಾಗವಹಿಸಿರುವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ನಿರ್ದೇಶಕರುಗಳು ಮತ್ತು ಇಲ್ಲಿ ನಡೆದಂಥ ಎಲ್ಲ ರೈತ ಬಂಧುಗಳು ಅಂದರೆ ಷೇರುದಾರರು, ಈಗಾಗಲೇ ನಾನು ಒಂದು 5 ನಿಮಿಷ 10 ನಿಮಿಷ ಆಗಿದೆ ಬಂದು ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ನನಗೂ ಕೂಡ ಅನಿಸ್ತದೆ, ಈ ಸಂಸ್ಥೆ ತಾಲೂಕು ಬೇರೆ ಆದಮೇಲೆ ಈ ಡೈರೆಕ್ಟ್ರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಇಷ್ಟೊಂದು ಏನಾದರೂ ಮಾಡ್ಬೋದು ಅಂತೇಳಿ ನಾನು ನಿರೀಕ್ಷೆಯಲ್ಲಿದ್ದೀನಿ. ನಿಮಗೆ ಮಾಡ್ತಾರೆ ಅಂತೇಳಿ ಭರವಸೆ ಇದೆ. ಈಗ ನಿಮಗೆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಿಡಿದು ಅಷ್ಟೇ ಸಾಲಲ್ಲ. ನಿರ್ದೇಶಕರುಗಳೆಲ್ಲರೂ ಕೂಡ ಇಲ್ಲಿ ಪಕ್ಷಾತೀತವಾಗಿ ಇದು ಸಹಕಾರ ಇದೆ. ಇಲ್ಲಿ ರಾಜಕೀಯವನ್ನು ನಾವು ಯಾವತ್ತೂ ಮಾತಾಡಬಾರ್ದು. ಈ ಒಂದು ವಾತಾವರಣ ನಾವೆಲ್ಲರೂ ರೈತಾಪಿ ಜನಗಳಿಂದ ಮತ್ತು ಅವ್ರ ಕುಟುಂಬದಿಂದ ಬಂದಿರತಕ್ಕಂಥವ್ರು ಒಂದಲ್ಲ ಒಂದು ಕಾರಣಕ್ಕೆ ನಾವು ರೈತರು ಕಷ್ಟಗಳಲ್ಲೇ ಅನುಭವಿಸ್ಕೊಂಡು ಬರ್ತಾ ಇರ್ತೀವಿ. ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಕ್ಕಲ್ಲ, ಬೆಳೆಗಳಿಗೆ ಮತ್ತು ಸರಿಯಾದ ಸಮಯಕ್ಕೆ ನೀರಿರಲ್ಲ, ರಸಗೊಬ್ಬರಗಳಿರಲ್ಲ, ಮತ್ತು ಅದಕ್ಕೆ ಪೂರಕವಾದಂಥ ವಾತಾವರಣ ನಿಮಗೆ ನಿರ್ಮಾಣ ಆಗೋದಿಲ್ಲ. ಹಂಗಾಗಿ ನೀವೇನು ಅಂದ್ಕೊಂಡಿರ್ತೀರೋ ಆ ಗುರಿಯನ್ನು ನೀವು ತಲುಪಲಿಕ್ಕೆ ಆಗೋದಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ರೈತರು ಇಲ್ಲೇ ಅಲ್ಲ, ಇಡೀ ರಾಜ್ಯದ ಉದ್ಯೋಗಕ್ಕೂ ಇದೇ ಸಮಸ್ಯೆ ಇದೆ. ಆದರೆ ನಿರ್ದೇಶಕರುಗಳೆಲ್ಲರೂ ಕೂಡ ನೀವು ರೈತರ ಕುಟುಂಬದಿಂದ ಬಂದಿರತಕ್ಕಂಥವ್ರು, ನಿಮಗೂ ಒಂದು ಇಚ್ಛಾಶಕ್ತಿ, ಬದ್ಧತೆ ಇಟ್ಕೊಳ್ಳಿ. ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ದುಡ್ಡೆಲ್ಲ ಇದ್ದೀರಿ, ನಿಮ್ಮ ಅಕೌಂಟ್ಗಳಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ರೆ ಇಲ್ಲಿಲ್ಲ ಅಂತ ಹೇಳ್ಬೋದು. ಡೈರೆಕ್ಟ್ರುಗಳು ಮತ್ತು ಷೇರುದಾರರೆಲ್ಲ ದುಡ್ಡಿಲ್ಲ ಅಂತ. ಅದೇ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಚೆಕ್ ಮಾಡಿಬಿಟ್ರೆ ಯಾವುದೋ ಒಂದು ಬ್ಯಾಂಕಲ್ಲಿ ಒಂದಷ್ಟು ದುಡ್ಡು ಇಟ್ಟಿರ್ತೀರಿ ನೀವು. ಹೌದಾ ಅಲ್ಲ ಹೇಳ್ರಿ? ಹೌದಾ ಅಲ್ಲೋ? ಇಟ್ಟಿದ್ದೀರಿ, ಶ್ರೀರಾಮಣ್ಣ ನೋಡ್ರಿ ಇಟ್ಟಿದ್ದೀರಿ ಅಂತ ಹೇಳಿ ಈಗ ಹೇಳ್ಬೇಕು ಮನಸ್ಪೂರ್ವಕವಾಗಿ. ಯಾರು ದುಡ್ಡು ತಗೊಳ್ಳೋದಿಲ್ಲ, ಏನಂತೀರಾ? ಹಂಗೆ ಇಲ್ಲಿ ಕೂತಂಥವ್ರು ಹೇಳ್ಬೇಕು, ನಿಮ್ಮ ಯಾವ ಬ್ಯಾಂಕಲ್ಲಿ ದುಡ್ಡುಗಳು ಹಾಕಿದ್ದೀರಿ ಅನ್ನೋದು, ಎಲ್ಲಿ ಸಾಲ ತಗೊಂಡಿದ್ದೀರಿ, ಎಲ್ಲಿ ಡಿಪಾಸಿಟ್ ಇದ್ದೀರಿ ಅಂತ ಹೇಳಿದ್ರೆ ಇದು ನಿಮ್ಮದು ಬ್ಯಾಂಕು. ಇದೊಂದು ಬ್ಯಾಂಕ್ ಇದ್ದಂಗೆ. ಇಲ್ಲೇ ನಿಮಗೆ ಸುಮಾರು ನನಗೆ ಗೊತ್ತಿದ್ದಂಗೆ 7% ನೀವು ಬಡ್ಡಿ ಕೊಡ್ತೀರಿ ಡಿಪಾಸಿಟ್ ಮಾಡಿದ್ರೆ, ಹೌದಲ್ಲ? ನಮ್ಮ ಶಂಕರ್ಗೆ ಭಾಳ ಅನುಭವ ಇದೆ. ಪಕ್ಷ ಯಾವುದೇ ಇದ್ರೂ ಕೂಡ ಈ ಸಹಕಾರ ಕ್ಷೇತ್ರದಲ್ಲಿ ಭಾಳ ಅನುಭವ ಇದೆ. ನಮ್ಮ ಜೊತೆಗೆ ನಮ್ಮ ಹಿರಿಯರಾದಂಥ ಲಕ್ಷ್ಮೀಪತ್ರನವ್ರಿಗೂ ಅನುಭವ ಇದೆ. ನಿರ್ದೇಶಕರಿಗೆ ನನ್ನದೊಂದು ವಿನಂತಿ ಅಂತ ಹೇಳಿದ್ರೆ, ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಡಿಪಾಸಿಟು ವಹಿವಾಟು ಮಾಡೋದ್ರ ಬದಲು ಅದ್ರ ಜೊತೆಗೆ ಇಲ್ಲೇ ಒಂದಷ್ಟು ವಹಿವಾಟು ಮಾಡಿಕೊಡ್ರಿ. ನಿಮ್ಮದೇ ಒಂದು ಅಕೌಂಟ್ ಇದೆ, ನೀವು ದುಡ್ಡು ಕಟ್ಟಿದ್ರೆ ಅಲ್ಲೇ ಇರ್ತದೆ ಬ್ಯಾಂಕಲ್ಲಿ. ಬ್ಯಾಂಕಲ್ಲಿ ಜಮಾ ಮಾಡ್ತಾರೆ ಸೆಕ್ರೆಟ್ರಿ, ಇವ್ರ ಜೋಬಲ್ಲಿ ಇಟ್ಕೊಳ್ಳೋಕೆ ಅಧಿಕಾರ ಇಲ್ಲ. ಆಮೇಲೆ ಈ ಆಫೀಸಲ್ಲಿ ಇಟ್ಕೊಳ್ಳೋಕ್ಕೂ ಅಧಿಕಾರ ಇಲ್ಲ ಅವ್ರಿಗೆ. ಯಾವುದೋ ಬ್ಯಾಂಕಲ್ಲಿ, ಅವ್ರು ನ್ಯಾಷನಲೈಸ್ ಬ್ಯಾಂಕಲ್ಲಿ ಇಲ್ಲ ಅಕೌಂಟ್ ಮಾಡಿದಾರೋ, ನೀವು ಡಿಪಾಸಿಟ್ ಮಾಡಿದ ಹಣ ಅಲ್ಲಿ ಅವರು ಇಟ್ಕೊಳ್ತಾರೆ. ವರ್ಷಕ್ಕೊಂದ್ಸರಿ ನಿಮಗೆ ಅಲ್ಲೇನು ಬಡ್ಡಿ ಕೊಡ್ತಾರೆ, ಇದು ಅದೇ ಬಡ್ಡಿ ಕೊಡ್ತಾರೆ. ಈ ಹಣ ನಿಮ್ಮೆಲ್ಲರೂ ಉಪಯೋಗಕ್ಕಾಗುತ್ತೆ. ನೀವೇನೇನು ಈ ಪ್ರಶ್ನೆಗಳು ಇಲ್ಲಿ ತನಕ ಕೇಳಿದ್ರಿ, ಆ ಪ್ರಶ್ನೆಗಳಿಗೆ ಉತ್ತರ ಬೇಗ ಸಿಗತ್ತೆ. ನೀವು ಪ್ರಶ್ನೆ ಕೇಳೋದು, ಅವ್ರು ಉತ್ತರ ಕೊಡೋದು ಸಭೆ ಅದಾಗಬಾರ್ದು. ಪ್ರಶ್ನೆ ಕೇಳಿದ ಮೇಲೆ ಮುಂದಿನ ಸಭೆಗಳಲ್ಲಿ ಇವರೆಲ್ಲರೂ ಸೇರಿ ಏನಾದರೂ ಒಂದು ಮಾಡಿದಾರಪ್ಪ ಅಂತೇಳಿ ನಿಮ್ಗೆ ಅನಿಸ್ಬೇಕು. ಹೊಸದಾಗಿ KGFಗೆ ಬೇರೆ ಆಯಿತು, TAPMC ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಸಮಿತಿ ಅನ್ನೋದು ಕಳೆದ 3 ವರ್ಷಗಳಿಂದ ನಾವು ಅಂದ್ಕೊಂಡ್ಬರ್ತಾ ಇದ್ದೀವಿ. ನಿಮ್ಮದು ಒಂದಷ್ಟು ಪ್ರಯತ್ನ ಇರಲಿ. ಕೇವಲ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಬೇಕಂತ ಏನಿಲ್ಲ. ಅಧ್ಯಕ್ಷರು ಒಂದು ನೆಪ ಮಾತ್ರ, ಉಪಾಧ್ಯಕ್ಷರು ಒಂದು ನೆಪ ಮಾತ್ರ. ಅದು ಚುನಾವಣೆಯ ಪ್ರಕ್ರಿಯೆ ಅಷ್ಟೇ. ಇನ್ನು ಉಳಿದಂಗೆ ಎಲ್ಲ ನಿರ್ದೇಶಕರು ಎಲ್ಲರೂ ಕೂಡ ನೀವು ಅಧ್ಯಕ್ಷಗಳಿದ್ದಂಗೆ. ಅವನಲ್ಲದ ಹಾಂ ಸುಳ್ಳೆ ನೀನು ಅಧ್ಯಕ್ಷರು ಮಾತಾಡಿರಿ. 4 ಮೀರಂತ ಅಧ್ಯಕ್ಷರು, ಡೈರೆಕ್ಟರ್ಗಳಂತ 4 ಅಧ್ಯಕ್ಷರು, ನೀವೇ ಅಧ್ಯಕ್ಷರು ನನಗೆ. ಇಲ್ಲ ಶಂಕರ್ ನಮ್ಗೆ ಲೀಡ್ರು. ಹಿಂಗೆ ನನ್ನ ಭಾವನೆ ಅದು. ಬೇರೊಬ್ಬರದ್ದು ಹೇಗಾಗಿದೆಯೋ ಗೊತ್ತಿಲ್ಲ ನನಗೆ, ಇನ್ನೊಬ್ಬರ ಬಗ್ಗೆ ನಾನು ಮಾತಾಡೋದಿಲ್ಲ. ಆಮೇಲೆ ನಿರ್ದೇಶಕರಿಗೆ ಎಲ್ಲರೂ ಕೂಡ ಸಭೆ ಸೇರಿದ ಮೇಲೆ ಇಲ್ಲಿ ಮುಕ್ತಾಯ ಮಾಡಿಬಿಡಿ. ಎಲ್ಲೋ ಒಂದು ಕಡೆ ಕಾಫಿಗೋ ತಿಂಡಿಗೋ ಸೇರಿದಾಗ ಈ ಸಂಸ್ಥೆನ ನಾವೇನು ಯಾವ ರೀತಿ ತಗೊಂಡು ಹೋಗ್ಬೇಕು, ನಿಮ್ಮದೊಂದು ಇತಿಹಾಸ ನಿರ್ಮಾಣ ಮಾಡಿರಿ. ಈಗ ನಾವೇನೋ ನಮ್ಮ ಕೈಲಾದಷ್ಟು ಪ್ರಯತ್ನ ಪಟ್ಟು ಇದನ್ನು ಸಪ್ರೇಟ್ ಮಾಡಿ ನಿಮ್ಮ ಕೈ ಕೊಟ್ಟಿದ್ದೀವಿ. ಷೇರುದಾರಗಳೆಲ್ಲ ಓಟ್ ಹಾಕಿ ನಿಮ್ಮನ್ನೆಲ್ಲರನ್ನೂ ಗೆಲ್ಲಿಸಿದ್ದಾರೆ. ಬರೀ ಅಧ್ಯಕ್ಷನ ಉಪಾಧ್ಯಕ್ಷನ ಗೆಲ್ಲಿಸಿಲ್ಲ. ಓಟ್ ಹಾಕೋವಾಗ ನಿಮಗೆಲ್ಲರೂ ಓಟ್ ಹಾಕಿದ್ದಾರೆ. ನಿಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡಿರಿ. ಅದೊಂದು ಈ 5 ವರ್ಷಗಳ ಅವಧಿಯ ಇತಿಹಾಸದಲ್ಲಿ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿತದೆ. ಈ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನಿರ್ದೇಶಕರು ಮಾಡ್ತೀರಿ ಅಂತ ನಾನು ಅಂದ್ಕೊತೀನಿ. ಆಮೇಲೆ ನಿರ್ದೇಶಕರು ಸರಿಯಾದ ಸಮಯಕ್ಕೆ ಯಾರು ಬರೋಲ್ಲ ಅನ್ನೋದು ನನಗೆ ಆಗಾಗ ಎಲ್ಲರೂ ಫೋನ್ ಮಾಡ್ತಾರೆ. ಆಮೇಲೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಅಲ್ಲ, ಅಟೆಂಡೆನ್ಸ್ಗೋಸ್ಕರ ಯಾರು ಬರಬೇಡ್ರಿ, ಚರ್ಚೆ ಮಾಡಿರಿ, ರೈತರ ಪರವಾಗಿ ವಿಷಯಗಳು ತಗೊಳ್ರಿ. ಅನೇಕ ಸಮಸ್ಯೆಗಳಿದೆ.
ನಿರ್ದೇಶಕರು ಅಂತ ಹೇಳಿದ್ರೆ ಇದು KGF ತಾಲೂಕಿಗೆಲ್ಲ ನೀವು ರೈತರ ಪ್ರತಿನಿಧಿ ಆಗಿರ್ಬೇಕು. ಹೇಗೆ ಕ್ಷೇತ್ರದಲ್ಲಿ ಶಾಸಕರು ಇರ್ತಾರೆ, ಲೋಕಸಭಾ ಸದಸ್ಯರು ಇರ್ತಾರೆ, ಇನ್ನುಳಿದ ಜನಪ್ರತಿನಿಧಿಗಳಿರ್ತಾರೋ ಅವರ ಸರಿಸಮಾನವಾಗಿರ್ತಕ್ಕಂಥ ನಿರ್ದೇಶಕರು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನೀವು ಯಾವುದೋ ಒಂದು ಹಳ್ಳಿಗೆ ನಿರ್ದೇಶಕರಲ್ಲ, ಒಂದು ಪಂಚಾಯತಿಗೆ ನಿರ್ದೇಶಕರಲ್ಲ, ನೀವು ಇಡೀ ತಾಲೂಕಿಗೆ ನಿರ್ದೇಶಕರು. ನಿಮ್ಮದೇ ಆದಂಥ ಏರಿಯಾಗಳಲ್ಲಿ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ. ನನಗೆ ಗೊತ್ತಿಲ್ಲ, ರಸಗೊಬ್ಬರ ಸಮಸ್ಯೆ ಈಗೇನೋ ಮಾತಾಡ್ತಿದ್ರಿ ಅಂತ ನನ್ನ ಕಿವಿಗೆ ಬಂದ ತಕ್ಷಣ ಇದೆಷ್ಟು ಭಾಳ ಪ್ರಮುಖ ರೈತರಿಗೆ ಅಂತ ಹೇಳಿದ್ರೆ, ನೀವು ಬೇರೆ ಕಡೆಯಲ್ಲಿ ತಗೊಂಡು ಅದನ್ನು ಖರೀದಿ ಮಾಡಿದ್ರೆ ಎಷ್ಟು ಬೆಲೆಗಳಿದೆ ಗೊತ್ತಾ, ಅವರು ತಗೊಳಕ್ಕಾಗೋದಿಲ್ಲ. ಆ ರಸಗೊಬ್ಬರಗಳನ್ನ ತಗೊಳ್ಬೇಕಂತೇಳಿ ಇನ್ನೊಂದು ಕಡೆ ಸಾಲ ಮಾಡ್ಕೊಂಡು ತಗೊಂಡೋಗ್ಬೇಕು. ಕನಿಷ್ಠ ಆ ರಸಗೊಬ್ಬರದ ಕಡೆ ಗಮನ ಹರಿಸ್ತಾರೆ ದೇಶದಲ್ಲಿ. ಆದರೆ ಎಲ್ಲರೂ ಬೇರೆ ಬೇರೆ ಬ್ಯಾಂಕ್, ನನಗೆ ಗೊತ್ತಿದ್ದಂಗೆ ಈ ಕೃಷ್ಣಮೂರ್ತಿ ಹತ್ರ ಒಬ್ಬರೇ ಮಾಡಿಬಿಡ್ಬೋದು ಒಂದು ಕೆಲಸ ಅಂತ ಅಂದ್ಕೋಬೋದು. ಮಾಡೋಕ್ಕಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ 50% ಆದರೂ ಇಲ್ಲಿ ಡಿಪಾಸಿಟ್ ಮಾಡಿದ್ರೆ ಕೃಷ್ಣಮೂರ್ತಿ ಬೇರೆ ಬ್ಯಾಂಕಲ್ಲಿ ದುಡ್ಡು ಬಡ್ಡಿ ಬರೋ ಬದಲು ನಿಮ್ಮ ಸಂಸ್ಥೆಯಲ್ಲೇ ಬಡ್ಡಿ ಬರ್ತದೆ, ಕೊಡ್ಬೋದು. ಅವತ್ತೇನು ಉಚಿತವಾಗಿ ಯಾರು ತಗೊಳಕ್ಕೆ ಹೋಗ್ಬೇಡ್ರಿ. ಡೈರೆಕ್ಟ್ಗಳು, ಪ್ರೆಸಿಡೆಂಟ್, ಉಪಾಧ್ಯಕ್ಷರು ನೀವು ಉಚಿತವಾಗಿ ಕೇಳಕ್ಕೆ ಹೋಗ್ಬೇಡ್ರಿ. ಅವರು ನಮ್ಮ ಲೀಡ್ರು, ಫ್ರೀಯಾಗಿ ನೀವು ಕೇಳಕ್ಕೆ ಹೋದ್ರೆ ಅವ್ರು ಸುಮ್ಮನೆ ಎಲ್ಲಿ ಬರ್ತಾರೆ ಅಲ್ವಾ? ಹಂಗೆ ಆಮೇಲೆ ಅವ್ರನ್ನ ಕೇಳಿ ಕೈ ತೋರಿಸಿ ಮಾತಾಡ್ತೀನಿ ಅಂತ ನಾನು ಮೀಟಿಂಗಿಂದ ಆಚೆ ಹೋದ್ಮೇಲೆ ಇದೇನಪ್ಪ ನನ್ನ ಹೇಳಿಗೆ ನಾಪ ಹಿಂಗೆ ವಾಕ್ ಮುಂದೆ ಅಂತ ಯಾರು ತಪ್ಪು ತಿಳ್ಕೊಬೇಡಿ. ನೋಡಿ ನಮ್ಮ ಗೌಡ್ರು ಹೇಳ್ತಾರೆ, ಗೌಡ್ರೆ ಅವರೇ ಹೇಳ್ಬೇಕಾದ್ರೆ ನಮ್ದು ಯಾವ ಲೆಕ್ಕ ಅಲ್ವಾ? ಈ ರೀತಿ ಪ್ರೀತಿಯಿಂದ ಹಚ್ಕೊಂಡು ಇಬ್ರು ಗೌಡ್ರು ಸೇರಿದ್ರೆ ಸಾಕಪ್ಪ, ಈ ಸಂಸ್ಥೆಯಲ್ಲಿ ಹೆಂಗ್ ಬೇಕಾದ್ರೂ ತಗೊಂಡೋಗ್ಬಿಡ್ಬೋದು. ಏನಂತೀಯ ಮಂಜು? ಮೊಬೈಲ್ ಎಲ್ಲ ಡೈರೆಕ್ಟ್ಗಳು ಸೇರಿ ನಿಮ್ಮ ಕೈಲಾದಷ್ಟು ಏನಾದರೂ ಒಂದು ಅಳಿಲು ಸೇವೆ ಮಾಡಬೇಕು ನಮ್ಮ ರೈತರಿಗೋಸ್ಕರ ಅಂತೇಳಿ ಒಂದು ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿ, ನೀವೆಲ್ಲರೂ ಒಂದು ಒಗ್ಗಟ್ಟಿನಿಂದ ತೀರ್ಮಾನ ಮಾಡ್ಕೊಂಬಂದ್ರೆ ನಾನು ನಿಮ್ಮ ಜೊತೆಗಿರ್ತೀನಿ. ನೀವೇನು ಹೇಳ್ತೀರ, ಬೇರೆ ಮೀಟಿಂಗ್ ಮಾಡಿಬಿಟ್ಟು ಇಲ್ಲಿ ಬಂದವ್ರಿಗೆ ಏನೋ ಒಂದಷ್ಟು ಮಾತಾಡ್ಬಿಟ್ಟು ಹೊಡೆದ್ಬಿಟ್ರೆ ಇನ್ನೇನೇನು ಸೇರಿಸ್ನಪ್ಪ, ಅಧ್ಯಕ್ಷರು ಸೇರಿ, ಉಪಾಧ್ಯಕ್ಷರು ಸೇರಿ, ಈಗ ಶಂಕರ್ ಕೂಡ ಏನು ಸೇರಿ ಅಂತ ಅನ್ಭವ ಅವ್ರು 3 ಜನ ಮೇಲೆ ಹೇಳ್ಬಿಟ್ರೆ ನೀವು ಉಳಿದೋರಲ್ಲ. ಆ ಶಂಕರ್ ಪಾಪ ಏನು ಮಾಡೋಕ್ಕಾಗುತ್ತೆ, ನಂದಾರೆಡ್ಡಿ ಅವ್ರು ಏನು ಮಾಡೋಕ್ಕಾಗುತ್ತೆ, ಈ ಎಣ್ಣೆ ಏನು ಮಾಡೋಕ್ಕಾಗುತ್ತೆ ಪಾಪ? ಸೇರ್ಕೊಂಡು ಮಾಡ್ಬೇಕು. BJP ಅವರನ್ನು ಕೂರಿಸಿದ್ರೆ ಸಾಕಾರ ಕ್ಷೇತ್ರದಲ್ಲಿ ಸಾಧ್ಯನಾ? ಅದು ಇಲ್ಲೇಬಾರ್ದು, ಪಾರ್ಟಿನ ಇಲ್ಲಿ ಒಳಗಡೆ ತರಲೇಬಾರ್ದು. ನೀವೇನೇ ಚರ್ಚೆ ಮಾಡಿರಿ, ಈ 4 ಗೋಡೆ ಮಧ್ಯದಲ್ಲಿ ಚರ್ಚೆ ಮಾಡಬೇಕು. ಅಣ್ತಮ್ಮಂದ್ರ ಥರ ನೀವು ಮಾತಾಡಬೇಕು. ನಿಮ್ಮೆಲ್ಲರ ಮನಸ್ಸು ಹೆಂಗಿರ್ಬೇಕಂದ್ರೆ ನಮ್ಮ ಕ್ಷೇತ್ರದ ರೈತರ ಪರವಾಗಿ ನಿಮ್ಮ ತೀರ್ಮಾನ ಇರಬೇಕು, ಚರ್ಚೆಗಳು ಅವ್ರ ಪರವಾಗಿರ್ಬೇಕು. ಈ ರೀತಿ ಮಾಡಿ ಅಂತೇಳಿ ನಂದು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ರಿ. ಭಾಳ ದಿನಗಳ ನಂತರ ಕರೆದಿದ್ದೀರಿ ನನ್ನ. ಚುನಾವಣೆ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ನನ್ನ ಕರೆದು ಎಲ್ಲಿದ್ದರೂ ಬಿಟ್ಟಿಲ್ಲ ಡೈರೆಕ್ಟ್ರುಗಳು. ಈಗ ಕರೆದವ್ರೆ ಬಂದಿದ್ದೀನಿ. ನಾನು ನಿಮ್ಮಂಗೆ ರೈತ, ರಾಗಿ ಹಾಕಿದ್ದೀನಿ, ಹೋಗಿ ನೋಡಿರಿ. ಸರಿಯಾಗಿ ಮಳೆ ಬಂದಿಲ್ಲ, ಸ್ವಲ್ಪ ಮೊಳಕೆ ಬಂದಿದೆ. ನನ್ನ ಜಮೀನಲ್ಲಿ ಹಾಕಿದ್ದೀನಿ, ಅದಕ್ಕೆ ರೈತನಾಗಿ ಬಂದಿದ್ದೀನಿ ನಾನು. ಹ್ಞೂ ಕುಬ್ಸಮ್ಮಣ್ಣ, ನಿಮ್ಮ ಥರ ಲಾಭ ಹೇಳೋಕ್ಕೆ. ಹಾಂ, ನೀವು ನಾನೇನು ಬೆಲೆಗಳು ಕೊಡ್ತೀವಿ, ಎಲ್ಲರೂ ಒಂದಷ್ಟು ನಿಮ್ಮ ಶಕ್ತಿ ಅನುಸಾರ ಏನು ಮಾಡ್ತೀರೋ ಮಾಡಿರಿ. ಇನ್ನು ಉಳಿದಿದ್ದು ಸಾಧ್ಯದಕ್ಕೆ ಏನು ಮಾಡ್ಬೇಕಂತ ನನಗೆ ಹೇಳಿದ್ರೆ ನನ್ನ ಶಕ್ತಿ ಅನುಸಾರ ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನೋ ಮಾತನ್ನು ಹೇಳಿ ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಖ್ಯ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.